ಸಂಡೇ ಸೆಕೆಂಡ್ ಡೇ ಆಫ್ ಗಣೇಶನ. ಯೂಶ್ವಲಿ ನಾನು ಲಾಸ್ಟ್ ಇಯರ್ ಒಂದು ಪ್ರೀವಿಯಸ್ ಇಯರ್ ಎಲ್ಲ ಒಂದೇ ದಿನ ಇಟ್ಬಿಟ್ಟು ರಾತ್ರಿನೇ ಅವತ್ತೇ ವಿಸರ್ಜನೆ ಮಾಡಿಬಿಡ್ತಾ ಇದ್ದೆ. ಬಟ್ ಈ ಸಲ ನನಗೆ ಯಾಕೋ ಮನಸ್ಸಾಗಲಿಲ್ಲ. ಹಿಂಗೂ ವೀಕೆಂಡ್ ಇತ್ತು, ವಿಜಯ್ ಕೂಡ ಮನೆಯಲ್ಲೇ ಇರ್ತಾರೆ. ಸೊ ಶನಿವಾರ ಬಂದಿದೆ ಅಲ್ವಾ, ಶನಿವಾರ ಭಾನುವಾರ ಸೋಮವಾರ ವಿಸರ್ಜನೆ ಮಾಡೋಣ ಅಂದ್ಕೊಂಡಿದ್ದೀನಿ. ಬಿಕಾಸ್ 3 days ಇಡ್ಬೋದು ಅಂತಂದ್ಬಿಟ್ಟು. ಮತ್ತು ನಾನು ತುಂಬ ಟೈಮ್ ತೊಗೊಂಡು ಡೆಕೋರ್ ಮಾಡಿದ್ದು, ನನಗೆ ಸ್ವಲ್ಪ ಹೊತ್ತಿಗೆ ವಿಸರ್ಜನೆ ಮಾಡೋಕ್ಕೆ ಮನಸ್ಸೇ ಆಗಲಿಲ್ಲ. ಅಟ್ಲೀಸ್ಟ್ 3 days ಆದರೂ ಇಟ್ಕೊಂಡು ಆಮೇಲೆ ವಿಸರ್ಜನೆ ಮಾಡೋಣ ಅಂತ. ಸೊ ಅದಕ್ಕೆ ಬೆಳಗ್ಗೆ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ಸ್ನಾನ ಮಾಡಿ ಪ್ರಸಾದ ಮಾಡಬೇಕಲ್ವ ನೈವೇದ್ಯಕ್ಕೆ. ಅದಕ್ಕೆ ಆಲ್ಮೋಸ್ಟ್ ಗಣೇಶನಿಗೆ ಇಷ್ಟ ಆಗಿರೋ ಕಡಲೆ ಮತ್ತು ಕಡುಬು, ಪಾಯಸ, ಮೊಸರನ್ನ ಎಲ್ಲನೂ ನೆನೆನೆ ಮಾಡಿಬಿಟ್ಟಿದೆ. ಸೊ ಅಮ್ಮನ ಕೇಳಿದೆ ಏನಾದರೂ ಮಾಡ್ಬೋದಾ ಅಂತಂದರೆ ಮಾಡ್ಬೋದು ಅಂತಂದರು. ಅದಕ್ಕೆ ಇವತ್ತು ವಾಂಗಿಬಾತ್ ಮಾಡಿದ್ದೀನಿ. ನೋಡೋಣ ಇವತ್ತಿನ ದಿನ ಎಲ್ಲ ಹೇಗೆ ಹೋಗುತ್ತೆ ಅಂತ ಅಂದ್ಬಿಟ್ಟು. ನಿಮ್ಮ ಚಾನಲ್ಗಿನ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಆಗಲೇ ಹೇಳ್ದಂಗೆ ನೈವೇದ್ಯಕ್ಕೆ ಅಂತಂದ್ಬಿಟ್ಟು ನಾನಿವತ್ತು ವಾಂಗಿಬಾತ್ ಮಾಡಿದ್ದೀನಿ. ಪೌಡರ್ ನಾನೇನು ಮನೆಯಲ್ಲೇ ಪ್ರಿಪೇರ್ ಮಾಡ್ಕೊಳ್ಳಲ್ಲ, MTR ಬರುತ್ತಲ್ವ ಅದನ್ನೇ ಸ್ವಲ್ಪ ಬದನೆಕಾಯಿ ಮತ್ತು ಹುಳಿ ಎಲ್ಲ ಹಾಕಿಬಿಟ್ಟು ಒಗ್ಗರಣೆ ಹಾಕ್ಕೊಂಡು ವಾಂಗಿಬಾತ್ ಮಾಡ್ತೀನಿ. ಏನಾದರೂ ಒಂದು ನೈವೇದ್ಯ ಮಾಡಬೇಕು ಅಂತಂದ್ಬಿಟ್ಟು ನಾನಿವತ್ತು ಇದನ್ನು ಮಾಡಿದ್ದೀನಿ. ನಾವು ಮನೆಯಲ್ಲಿ ದೇವ್ರನ್ನ ಇಟ್ಟಾಗ ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಬೇಕು ಅಂತ ಹೇಳ್ತಾರೆ. ಅದಕ್ಕೆ ನಾನು ಬೆಳಗ್ಗೆನೇ ಸ್ವಲ್ಪ ಬೇಗ ಎದ್ದು ಮನೆಯೆಲ್ಲ ನೀಟಾಗಿ ಒರೆಸ್ಕೊಂಡು ಆಮೇಲೆ ಸ್ನಾನ ಮಾಡಿಕೊಂಡು ಆಮೇಲೆ ನೈವೇದ್ಯಕ್ಕೆ ಪ್ರಿಪೇರ್ ಮಾಡಿದೆ. ಯೂಶಲಿ ನಾನು ಒಂದೇ ದಿನ ಇಡೋದು. ಈ ಸಲ ತುಂಬ ಮನಸ್ಸಾಗ್ತಾ ಇರಲಿಲ್ಲ ನನಗೆ ಯಾವತ್ತೇ ಬಿಡೋದಕ್ಕೆ ಅಂತಂದ್ಬಿಟ್ಟು. ಹೆಂಗೂ ವೀಕೆಂಡ್ ಬೇರೆ ಇದೆ, ವಿಜಯ್ ಕೂಡ ಹೆಲ್ಪ್ ಸಿಗುತ್ತೆ ಅಂತಂದ್ಬಿಟ್ಟು 3 ದಿನ ಇಟ್ಕೊಳ್ಳೋಣ ಅಂತ ನಾವಿಬ್ಬರು ಡಿಸೈಡ್ ಮಾಡಿಬಿಟ್ಟು ಮಾಡಿದ್ವಿ. ನಾನು ಪೂಜೆಗೆಲ್ಲ ಏನು ಬೇಕು ಅದನ್ನೆಲ್ಲ ನೀಟಾಗಿ ರೆಡಿ ಮಾಡಿಕೊಟ್ಮೇಲೆ ವಿಜಯ್ ಕೂಡ ಅಷ್ಟೇ ಅವರೇ ಬಂದು ಪೂಜೆ ಮಾಡ್ತಾಯಿದ್ದಾರೆ. ಆಗಲೇ ಹೇಳ್ದಂಗೆ ಲೈಕ್ ಗಂಡಸರು ಪೂಜೆ ಮಾಡಿದ್ರೆ ತುಂಬ ಶ್ರೇಷ್ಠ ಗಣೇಶನಿಗೆ ಅಂತ ಹೇಳ್ತಾರೆ ಅಂತಂದ್ಬಿಟ್ಟು ಪೂಜೆ ಎಲ್ಲನೂ ಅಷ್ಟೇ ವಿಜಯ ಮಾಡಿದ್ರು. ಪೂಜೆ ಮಾಡಿದಾದಮೇಲೆ ಮಂಗಳಾರತಿ ಮಾಡಿ ಪ್ರಸಾದ ಮಾಡಿದ್ನಲ್ವ ಅದನ್ನು ನೈವೇದ್ಯ ಮಾಡಿದ್ರು. ಹಾಗೆ ಆರತಿ ಎಲ್ಲ ಮಾಡಿ ಇಬ್ಬರು ತೊಗೊಂಡು ಒಂದು ಸ್ವಲ್ಪ ಬಸ್ಕಿನೂ ಹೊಡೆದ್ವಿ. ಆ್ಯಕ್ಚುಲಿ ನಿನ್ನೆ ಮೊನ್ನೆ ಕೂಡ ಅಷ್ಟೇ ಬಸ್ಕಿ ಹೊಡೆದಿದ್ದೀವಿ, ಬಟ್ ನಾವು ವಿಡಿಯೋ ರೆಕಾರ್ಡ್ ಮಾಡಿಲ್ಲ ಅಷ್ಟೇ. ಇನ್ನು ಇವತ್ತು ಸಂಡೇ ಆಗಿತ್ತಲ್ವ, ಮಧ್ಯಾಹ್ನ ಒಂದು ಮೂವಿ ನೋಡಿಕೊಂಡು ಸಂಜೆ ನಮ್ಮ ಸುತ್ತಮುತ್ತ ಏರಿಯಾದಲ್ಲಿ ಫೇಮಸ್ ಗಣೇಶ ಎಲ್ಲ ಎಲ್ಲಿರ್ತಾರೋ ಅಲ್ಲೆಲ್ಲ ಒಂದು ರೌಂಡು ನೋಡ್ಕೊಂಡು ಬರೋಣ ಅಂತ ಸಂಜೆ ಹೋದ್ವಿ. ಇದು ನಮಗೆ ಹತ್ತಿರ ಇರೋ ACS ಲೇಔಟು. ತುಂಬ ಚೆನ್ನಾಗಿ ಗಣೇಶ ಕೂರಿಸ್ತಾರೆ. ಪ್ರತಿ ವರ್ಷವೂ ಅಷ್ಟೇ ನಾವಿಲ್ಲಿ ಹೋಗ್ತೀವಿ. ಈ ಸಲ ವೀಕೆಂಡ್ ಬಂದಿರೋದ್ರಿಂದ ಚೆನ್ನಾಗಿತ್ತು ಆ್ಯಕ್ಚುಲಿ, ಬಟ್ ತುಂಬ ಕ್ರೌಡೆಡ್ ಇತ್ತು. ತುಂಬ ವರ್ಷದಿಂದ ಇಲ್ಲಿ ಗಣೇಶನ ಕೂರಿಸ್ತಾರೆ. ನಾವು ಹೋಗಿದ್ವಿ, 1-2 ಕಿಲೋಮೀಟ್ರ್ ಅಷ್ಟು ಕ್ಯೂ ಇತ್ತಂತಲೇ ಹೇಳ್ಬೋದು. ಜಾತ್ರೆ ಥರ ಇತ್ತು, ನೋಡ್ತಾ ಇರ್ಬೋದು ಎಷ್ಟು ಗ್ರ್ಯಾಂಡಾಗಿದೆ ಅಂತ. ನೀವು ಯೂಟ್ಯೂಬಲ್ಲಿ ಸರ್ಚ್ ಮಾಡಿದ್ರೆ ACS ಗಣೇಶ ಅಂತಂದ್ಬಿಟ್ಟು ನಿಮಗೆ ತುಂಬ ವೀಡಿಯೋಸ್ ಎಲ್ಲ ಸಿಗುತ್ತೆ. ನಾವು ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ, ಒಳಗಡೆ ಇಲ್ಲ. ಸೊ ಹೊರಗಡೆನೇ ಫುಲ್ ಶಾಪಿಂಗ್ ಸ್ಟ್ರೀಟು, ಊರಲ್ಲೆಲ್ಲ ಜಾತ್ರೆ ನಡೆಯುತ್ತಲ್ವ ಆ ಥರ ನಡೆಯುತ್ತೆ. ಮತ್ತು ಡೈಲಿ ಪ್ರೋಗ್ರಾಮ್ಸ್ ಕೂಡ ಇರುತ್ತೆ. ಆವತ್ತು DJ ಎಲ್ಲನೂ ಇತ್ತು, ಸಿಕ್ಕಾಪಟ್ಟೆ ಕ್ರೌಡೆಡ್ ಇತ್ತು. ನಾವು ಒಳಗಡೆ ಎಲ್ಲ ಹೋಗೋಕ್ಕಾಗಲಿಲ್ಲ ಅಂತ ಹೊರಗಡೆನೇ ನೋಡಿಕೊಂಡು ಬಂದುಬಿಟ್ವಿ. ಬರ್ತಾ ಹಾಗೆ ತುಂಬ ಗಣೇಶಗಳು ರೋಡಲ್ಲೆಲ್ಲ ನಿಲ್ಲಿಸಿದ್ರು. ಎಲ್ಲ ಕಡೆನೂ ಅಷ್ಟೇ ಆರ್ಕೆಸ್ಟ್ರಾ ಅವರು ಮತ್ತು ಸರಿಗಮಪ ಸಿಂಗರ್ಸ್ನೆಲ್ಲ ಇನ್ವೈಟ್ ಮಾಡಿ ಅವ್ರ ಜೊತೆ ಸಿಂಗಿಂಗ್ ಒಂಥರ ಕಾನ್ಸರ್ಟ್ಸ್ ಎಲ್ಲನೂ ಇತ್ತು. ತುಂಬ ಚೆನ್ನಾಗಿತ್ತು. ಈ ಏರಿಯಾದಲ್ಲಿ ಕನ್ನಡ ಅವ್ರಿಗಿಂತ ಸ್ವಲ್ಪ ನಾರ್ತ್ ಇಂಡಿಯನ್ಸು ಮತ್ತು ತೆಲುಗು ತಮಿಳಿಯನ್ಸು ಎಲ್ಲ ಜಾಸ್ತಿ ಇರೋದ್ರಿಂದ ಕಾನ್ಸರ್ಟ್ಸಲ್ಲಿನೂ ತೆಲುಗು ಸಾಂಗ್ಸು, ತಮಿಳ್ ಸಾಂಗ್ಸು, ಹಿಂದಿ ಸಾಂಗ್ಸು ಅದೇ ಜಾಸ್ತಿ ಇತ್ತು. ಮೋರ್ ದ್ಯಾನ್ ಕನ್ನಡ ಸಾಂಗ್ಸ್ ಅಂತಲೇ ಹೇಳ್ಬೋದು. ನಾವು ಇಲ್ಲೆಲ್ಲ ಹೋಗಿ ಒಂದು ಸ್ವಲ್ಪ ಹೊತ್ತು ನೋಡಿಕೊಂಡು ಆಮೇಲೆ ಲೇಟ್ ನೈಟ್ ಆಯಿತು ಮನೆಗೆ ಬರೋಷ್ಟೊತ್ತಿಗೆ. ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವತ್ತು ಬಂದುಬಿಟ್ಟು ಸೋಮವಾರ ಬೆಳಗ್ಗೆ. ಇವತ್ತಿಗೆ ನಾವು ಗಣೇಶನ ಇಟ್ಟು 3 days ಆಯಿತು, ಶನಿವಾರ, ಭಾನುವಾರ, ಸೋಮವಾರ. ಸೊ ಇವತ್ತು ನಾವು ವಿಸರ್ಜನೆ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಬೆಳಗ್ಗೆ ಎದ್ದು ಸ್ನಾನ ಮಾಡಿದ್ದೀನಿ. ಒಂದು ಪೂಜೆ ಆಲ್ರೆಡಿ ವಿಜಯ್ ಮಾಡಿದ್ದಾರೆ 6 o'clock. ನೆಕ್ಸ್ಟ್ ಇವಾಗ ನಾನು ನೈವೇದ್ಯ ಎಲ್ಲ ಪ್ರಿಪೇರ್ ಮಾಡಿಬಿಟ್ಟು ಇನ್ನೊಂದ್ಸಲ ಪೂಜೆ ಮಾಡಿ ಆಮೇಲೆ ವಿಸರ್ಜನೆ ಮಾಡೋದು. ವಿಸರ್ಜನೆ ಮಾಡಬೇಕಂದ್ರೆ ಪ್ರಸಾದ ಮಾಡ್ತಾರಲ್ಲ, ಯೂಶಲಿ ಗಣೇಶನಿಗೆ ನಮ್ಮಮ್ಮ ಎಲ್ಲ ಚಿಕ್ಕವರಿದ್ದಾರಲ್ಲ ಮೊಸರನ್ನೇ ಮಾಡ್ತಾಯಿದ್ರು. ಸೊ ನಾನು ಅಷ್ಟೇ ಇವತ್ತು ಮೊಸರನ್ನ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಆಮೇಲೆ ಪೂಜೆ ಮಾಡಿ ಜಲ್ದಿ ಮಾಡೋದು. ಆ್ಯಸ್ ಯೂಶಲ್ ಡೈಲಿ ಅಷ್ಟೇ ಪೂಜೆ ಮಾಡೋದು. ಬೆಳಗ್ಗೆ ಒಂದ್ಸಲ ಸಂಜೆ ಒಂದ್ಸಲ ಮಾಡ್ತಿದ್ದೆ. ಬೆಳಗ್ಗೆ ಏನಾದರೂ ನೈವೇದ್ಯ ಮಾಡಿ ಪ್ರಸಾದಕ್ಕೆ ಅಂತಂದ್ಬಿಟ್ಟು ಮಹಾಮಂಗಳಾರತಿ ಎಲ್ಲ ಮಾಡ್ತಿದ್ದೆ. ಸಂಜೆ ಟೈಮ್ಗೆ ಹೊಸದಾಗಿ ನಾನೇನು ಮಾಡ್ತಿರಲಿಲ್ಲ, ಡ್ರೈ ಫ್ರೂಟ್ಸ್ನೆಲ್ಲ ಹಾಗೆ ಇಟ್ಬಿಟ್ಟು ಪೂಜೆ ಮಾಡ್ತಾಯಿದ್ವಿ. ಇವತ್ತು 3rd ಡೇ ಅಲ್ವಾ, ಹಾಗೆ ಜಲ್ದಿನೂ ಮಾಡಬೇಕಾಗಿತ್ತು ಅಂತ ಗಣೇಶನಿಗೆ ತುಂಬ ಇಷ್ಟ ಆಗಿರೋದು ಮೊಸರನ್ನ. ಸೊ ಅದಕ್ಕೆ ಮೊಸರನ್ನೇ ನೈವೇದ್ಯ ಥರ ಮಾಡಿಬಿಟ್ಟು ಇದು ಲಾಸ್ಟ್ ಪೂಜೆ ಮಾಡ್ತಾಯಿದ್ದೀವಿ. ಈ ಪೂಜೆ ಆದಮೇಲೆ ದೀಪ ಎಲ್ಲ ಹಚ್ಚುತ್ತೀವಲ್ಲ, ಅದೆಲ್ಲ ತಣ್ಣಗಾದ್ಮೇಲೆ ನಾವು ಇಲ್ಲೇ ವಿಸರ್ಜನೆ ಕೂಡ ಮಾಡ್ತೀವಿ.
ನಮಗೆ ವಿಸರ್ಜನೆ ಮಾಡೋದಕ್ಕೆ ಇಲ್ಲಿ ಹತ್ತಿರದಲ್ಲಿ ಬಾವಿ ಕೆರೆ ಅಥವಾ ವಾಟರ್ ರಿಸೋರ್ಸಸ್ ಅಂತ ಏನೂ ಇಲ್ಲ. ಲಾಸ್ಟ್ ಇಯರು ಅಷ್ಟೇ, ಅದಕ್ಕೆ ಪ್ರೀವಿಯಸ್ ಇಯರು ಅಷ್ಟೇ ನಾವು ಮನೆ ಹತ್ರನೇ ಅಂದರೆ ಮನೆ ಮುಂದೆನೇ ಒಂದು ಬಕೆಟಲ್ಲಿ ನೀರನ್ನ ತುಂಬಿಟ್ಟು ಅದರಲ್ಲೇ ಕೂಡ ನಾವು ವಿಸರ್ಜನೆ ಮಾಡ್ತಾಯಿದ್ವಿ. ಈ ಸಲನೂ ಹಾಗೆ ಮಾಡೋಣ ಅಂತ ಡಿಸೈಡ್ ಮಾಡಿದ್ವಿ. ಬಿಕಾಸ್ ಇಲ್ಲಿ ನಮ್ಮ ಏರಿಯಾದಲ್ಲಿ ಮನೆ ಹತ್ತಿರದಲ್ಲಿ ಎಲ್ಲಾದರೂ ದೊಡ್ಡ ಗಣೇಶ ಆ ಥರ ಏನಾದರೂ ಕೂರಿಸಿದ್ರೆ ನಾವು ತಗೊಂಡೋಗಿ ಅಲ್ಲಿ ಇಟ್ಟರೆ ಆ ದೊಡ್ಡ ಗಣೇಶನ ವಿಸರ್ಜನೆ ಮಾಡುವಾಗ ಚಿಕ್ಕ ಚಿಕ್ಕ ಗಣೇಶಗಳನ್ನ ಕೂಡ ಮಾಡ್ತಾರೆ. ನಮ್ಮ ಅತ್ತೆಯವರಲ್ಲಿ ಆ್ಯಕ್ಚುಲಿ ಹಾಗೆ ಮಾಡೋದು. ಬಟ್ ನಮಗಿಲ್ಲಿ ತುಂಬ ಹತ್ತಿರದಲ್ಲಿ ಕೂಡ ಯಾವುದೋ ಆ ಥರ ದೊಡ್ಡ ಗಣೇಶ ಇಲ್ಲ, ಎಲ್ಲ ಒಂದು 3-4 ಕಿಲೋಮೀಟರ್ ದೂರನೇ ಹೋಗಬೇಕಾಗಿತ್ತು. ಸೊ ಅದಕ್ಕೆ ನಾವು ನಮ್ಮ ಮನೆ ಹತ್ರನೇ ಬಕೆಟಲ್ಲಿ ಇಟ್ಬಿಟ್ಟು ಅಲ್ಲೇ ಪೂಜೆ ಎಲ್ಲ ಮಾಡಿಬಿಟ್ಟು ವಿಸರ್ಜನೆ ಮಾಡೋಣ ಅಂತ ಡಿಸೈಡ್ ಮಾಡ್ಕೊಂಡ್ವಿ. ಇಲ್ಲಿ ಗಣೇಶನಿಗೆ ತುಂಬ ದೃಷ್ಟಿ ಆಗಿರುತ್ತೆ ಅಂತಂದ್ಬಿಟ್ಟು ಇಲ್ಲಿ ಒಂದು ಆರತಿ ತೆಗಿತಾರಲ್ವ ದೃಷ್ಟಿ, ಅದನ್ನು ಮಾಡ್ತಿದ್ದೀನಿ. ಬೇರೆಯವ್ರದ್ದು ಎಷ್ಟಾಗಿರುತ್ತೋ ಎಲ್ಲೋ ಗೊತ್ತಿಲ್ಲ, ನಂದು ವಿಜಯ್ದೆ ತುಂಬ ದೃಷ್ಟಿ ಆಗಿತ್ತು. ಮೋರೋವರ್ ನಾನು ಇನ್ಸ್ಟಾಗ್ರಾಮಲ್ಲಿ ಫೇಸ್ಬುಕ್ಕಲ್ಲಿ ಮತ್ತು ವಾಟ್ಸಪ್ ಸ್ಟೇಟಸ್ ಎಲ್ಲ ಹಾಕಿದಾಗಲೂ ತುಂಬ ಜನ ಹೇಳಿದ್ರು ಎಲ್ಲರದ್ದು ದೃಷ್ಟಿ ತಾಕಿರುತ್ತಲ್ಲ ಅಂತಂದ್ಬಿಟ್ಟು ನಾನಿಲ್ಲಿ ಕೆಂಪು ನೀರು ಆರತಿನ ತಗೊಳ್ತಾ ಇದ್ದೀನಿ. ಅದನ್ನು 3 ಸಲ ಎಲ್ಲ ಮಾಡಿ ಹೊಸಲಿಗೆ ಇರುತ್ತಲ್ವ ಆ ನೀರನ್ನು ಅಲ್ಲಿ ಹಾಕಿ ಫೈನಲಿ ನಾವಿಲ್ಲಿ ಗಣೇಶನ ಕದಲಿಸ್ತಾ ಇದ್ದೀವಿ. ಬಿಕಾಸ್ ದೀಪ ಎಲ್ಲ ತಣ್ಣಗಾಗಿತ್ತು. ಆಲ್ಮೋಸ್ಟ್ 1-2 hours ಆದಮೇಲೆ ನಾವು ಇದನ್ನು ಕಲಿಸ್ಬಿಟ್ಟು ಮತ್ತು ಮನೆ ಮುಂದೆನೇ ಒಂದು ಬಕೆಟಲ್ಲಿ ವಿಸರ್ಜನೆ ಮಾಡೋಣ ಅಂತ ತಗೊಂಡು ಹೋಗ್ತಾ ಇದ್ದೀವಿ. ಯಾರೂ ಇರಲಿಲ್ಲ, ಅದಕ್ಕೆ ನಾವಿಬ್ಬರೇ ಮಾಡ್ತಾ ಇದ್ದೀವಿ. ಗಣಪತಿ ಬಪ್ಪ ಮೋರಿಯಾ, ಗಣಪತಿ ಬಪ್ಪ ಮೋರಿಯಾ, ಬೋಲೋ ಗಣೇಶ್ ಮಹಾರಾಜ್ ಕಿ ಜೈ. ಆ್ಯಕ್ಚುಲಿ ನಾವು ಚಿಕ್ಕವರಿದ್ದಾಗ ಊರಲ್ಲಾಗಲಿ ಇಲ್ಲಾಂದರೆ ನಮ್ಮ ಮನೆಯಲ್ಲಾಗಲಿ ನಮ್ಮದು ಜಾಯಿಂಟ್ ಫ್ಯಾಮಿಲಿ ಇರೋದ್ರಿಂದ ಎಲ್ಲರೂ ಒಟ್ಟಿಗೆ ಹೋಗ್ತಾ ಇದ್ವಿ. ಈ ಥರ ಸ್ಲೋಗನ್ಸ್ ಎಲ್ಲನೂ ನಾವು ತುಂಬ ಹೇಳ್ಕೊಂಡು ಹೋಗ್ತಾ ಇದ್ವಿ. ಮತ್ತು ನಮ್ಮ ಸ್ಕೂಲಲ್ಲಿ ಕೂಡ ಅಷ್ಟೇ ಗಣೇಶ ಹಬ್ಬ ತುಂಬ ಚೆನ್ನಾಗಿ ಮಾಡೋರು. ಎಲ್ಲನೂ ಸ್ಲೋಗನ್ಸ್ ಎಲ್ಲ ಹೇಳ್ಕೊಂಡು ಮಾರ್ಚ್ ಫಾಸ್ಟ್ ಥರ ನಾವು ಊರಲ್ಲೆಲ್ಲ ಹೋಗಿ ಆಮೇಲೆ ವಿಸರ್ಜನೆ ಮಾಡ್ತಾಯಿದ್ವಿ. ಅದನ್ನು ನಾನು ವಿಜಯ್ಗೆ ಹೇಳ್ತಾ ಇದ್ದೆ. ಯೂಶ್ವಲಿ ನಮ್ಮ ಊರಲ್ಲಾಗಲಿ ನಮ್ಮ ಸ್ಕೂಲಲ್ಲಿ ಈ ಥರ ಎಲ್ಲ ಸೆಲೆಬ್ರೇಟ್ ಮಾಡ್ತಿದ್ವಿ ಚೈಲ್ಡ್ಹುಡ್ ಡೇಸಲ್ಲಿ ಅಂತಂದ್ಬಿಟ್ಟು. ಗಣೇಶ ಹಬ್ಬ ಅಂದ್ರೇ ಒಂಥರ ಎಮೋಷನ್ಸ್ ಅಂತಲೇ ಹೇಳ್ಬೋದು. ನಾವು ಚಿಕ್ಕವರಿದ್ದಾಗಿಂದ ಡಿಫ್ರೆಂಟಾಗಿ ಆ್ಯಂಡ್ ಈವನ್ ಕಾಲೇಜಲ್ಲೇ ಕೂಡ ಅಷ್ಟೇ ಗಣೇಶ ಕೂರಿಸ್ತಿದ್ರು. ಹಾಸ್ಟೆಲ್ಸಲ್ಲಿ ಎಲ್ಲ ಕಡೆನೂ ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಈಗ ಮದುವೆ ಆದಮೇಲೆ ಬೇರೆ ಯಾರೂ ಇಲ್ಲ, ನಾವಿಬ್ಬರೇ ಸೇರಿಕೊಂಡು ಮಾಡ್ತಾಯಿದ್ದೀವಿ. ಸಂಡೇ ಆಗಿರೋದ್ರಿಂದ ನೈಬರ್ಸ್ ಕೂಡ ಯಾರೂ ಇರಲಿಲ್ಲ, ಎಲ್ಲ ಹೊರಗಡೆ ಹೋಗಿದ್ರು. ಸರಿ ಮತ್ತು ಯಾಕೆ ನಾವು ವೆಯ್ಟ್ ಮಾಡೋದು, ಈಗ ಒಳ್ಳೆ ಟೈಮ್ ಇದೆ ಅಂತ ಅಂದ್ಬಿಟ್ಟು ನಮಗೆ ಯಾವಾಗ ಟೈಮ್ ಆಯಿತು ಮಧ್ಯಾಹ್ನ ಅಷ್ಟರಲ್ಲಿ ನಾವು ಮುಗಿಸ್ಬಿಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀವಿ. ಇಲ್ಲೂ ಅಷ್ಟೇ ಜಲ್ದಿ ಮಾಡೋದಕ್ಕಿಂತ ಮುಂಚೆ ಗಂಗೆ ಪೂಜೆ ಮಾಡಬೇಕು ಅಂತ ನೀರಿಗೆ ಒಂದು ಸ್ವಲ್ಪ ಅರಿಶಿನ ಕುಂಕುಮ ಹೂವು ಕಡ್ಡಿ ಕರ್ಪೂರ ಎಲ್ಲ ಹಾಕಿ ಗಣೇಶನಿಗೂ ಇನ್ನೊಂದು ಸಲ ಪೂಜೆ ಮಾಡಿಬಿಟ್ಟು ಮತ್ತು ಮಂಗಳಾರತಿ ಮಾಡಿಬಿಟ್ಟು ಹೂವು ಎಲ್ಲ ತೆಗೆದು ಆಮೇಲೆ ಬಕೆಟಲ್ಲಿ ಗಣೇಶನನ್ನು ವಿಸರ್ಜನೆ ಮಾಡ್ತಾಯಿದ್ದೀವಿ. ನಮ್ಮ ಚಾನಲಲ್ಲಿ ಗಣೇಶ ಹಬ್ಬದ್ದು ಇದು 3ನೇ ವಿಡಿಯೋ ಅನಿಸುತ್ತೆ. ಬಿಕಾಸ್ ನನಗೆ ಎಲ್ಲದೂ ಮೆಮೊರಿ ಥರ ಸೇವ್ ಮಾಡಿ ಇಟ್ಕೋಬೇಕು, ಯಾವುದನ್ನು ಹಾಕದೆ ಹಾಗೆ ಇಟ್ಕೊಳ್ಳೋದು ಬೇಡ ಅಂತ ಅನ್ನಿಸ್ತು. ಅದಕ್ಕೆ ಯಾರಾದರೂ ನೋಡದೇ ಇರಲಿ ಪರವಾಗಿಲ್ಲ, ನಮ್ಮ ಮೆಮರೀಸ್ಗಿರುತ್ತೆ ಅಂತಂದ್ಬಿಟ್ಟು ಎಲ್ಲದನ್ನೂ ಅಷ್ಟೇ ನಾನು ರೆಕಾರ್ಡ್ ಮಾಡಿ ಹಾಕ್ತಾಯಿದ್ದೀನಿ. ಗಣೇಶ ಹಬ್ಬದ ಸೀರೀಸಲ್ಲಿ ಇದೇ ಕೊನೆ ವ್ಲಾಗ್ ಆಗಿರುತ್ತೆ. ನಿಮ್ಗೆ ಏನಾದರೂ ಇಷ್ಟ ಆದರೆ ಈ ವ್ಲಾಗು ಒಂದು ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಅದ್ರ ಮೂಲಕ ನಮಗೊಂದು ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ತೀನಿ. ಗಣೇಶ ವಿಸರ್ಜನೆ ಎಲ್ಲ ಆಯಿತು, ಎಲ್ಲ ಖಾಲಿ ಅನಿಸ್ತಾ ಇದೆ. ಆ್ಯಕ್ಚುಲಿ 3 ದಿನದಿಂದ ಮನೆಯಲ್ಲಿ ಗಣೇಶ ದೇವರಿದ್ದು ಇವಾಗ ಒಂದು ಸ್ವಲ್ಪ ಖಾಲಿ ಬೇಜಾರು ಅನಿಸ್ತಾ ಇದೆ. ಆದರೂ ಮುಂದಿನ ವರ್ಷ ನಮ್ಮ ಮನೆಗೆ ಗಣೇಶ ಬರ್ತಾನೆ ಅನ್ನೋ ಸಣ್ಣ ಹೋಪ್ ಜೊತೆಗೆ ಇವತ್ತಿನ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀವಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.